ವನ್ಯಜೀವಿ ಇಲಾಖೆಯ ವಿರುದ್ಧ ಜೊಯ್ಡಾ ತಾಲೂಕಿನ ಕುಂಬಾರವಾಡ ಎಸಿಎಫ್ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ. ಜೊಯ್ಡಾ ತಾಲೂಕಿನ ಕಾತೇಲಿ ಗ್ರಾಮದ ಸರ್ವೆ ನಂಬರ್ 44ರ ಜಮೀನಿಗೆ ಕುಂಬಾರವಾಡ ವಲಯ ಅರಣ್ಯಾಧಿಕಾರಿಗಳು ಅಕ್ರಮ ಪ್ರವೇಶವನ್ನು ಮಾಡಿ ಹೊಂಡ ನಿರ್ಮಿಸುತ್ತಿರುವ ಕಾರ್ಯವನ್ನು ವಿರೋಧಿಸಿ ಕುಂಬಾರವಾಡ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯ ಎದುರು ಸ್ಥಳೀಯರು ಶುಕ್ರವಾರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಕುಂಬಾರವಾಡ ವಲಯ ವ್ಯಾಪ್ತಿಯ ಕಾತೇಲಿ ಗ್ರಾಮದ ಸರ್ವೆ ನಂಬರ್ 44 ಇದು ಸ್ಥಳೀಯ ಶ್ರೀ ಸಿದ್ದನಾಥ ದೇವರ ಮತ್ತು ಕುಟುಂಬದ ಆಸ್ತಿಯಾಗಿದೆ. ಈ ಜಾಗದಲ್ಲಿ ಅರಣ್ಯ ಇಲಾಖೆ ಹೊಂಡ ನಿರ್ಮಿಸಿ ಗಿಡ ನೆಡಲು ಮುಂದಾಗಿದ್ದು, ಇದನ್ನು ಕೂಡಲೇ ಸ್ಥಗಿತಗೊಳಿಸುವಂತೆ ಸ್ಥಳೀಯರು ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಅವರು ಮನವಿಯನ್ನು ಸ್ವೀಕರಿಸಿ ಸ್ಥಳೀಯರ ದೇವರು ಮತ್ತು ಬಡವರ ಹಕ್ಕಿಗೆ ಯಾವುದೇ ತೊಂದರೆಯಾಗಕೂಡದು ಎಂದು ಎಸಿಎಫ್ ಗಿರೀಶ್ ಶಂಕರಿ ಅವರಿಗೆ ಸೂಚನೆಯನ್ನು ನೀಡಿದರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಶಂಕರಿ ಅವರು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಮಾಬಾಳು ಕುಂಡಲ್ಕರ್, ಪ್ರೇಮಾನಂದ್ ವೆಳಿಪ್, ರಾಜೇಶ್ ಗೌಡ, ದಯಾ ಕುಂಗಾಳ್ಕರ್, ಸಂತೋಷ್ ಗೌಡ, ರಾಮದಾಸ್ ಗೌಡ, ಸುಭಾಷ್ ವೆಳಿಪ್, ಪಾಂಡುರಂಗ ಗೌಡ, ರವಿ ಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶುಭಾಂಗಿ ಗೌಡ, ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ, ರಾಮದಾಸ್ ವೆಳಿಪ್, ದಿವಾಕರ್ ಕುಂಡಲ್ಕರ್, ನಾರಾಯಣ್ ಕುಂಡಲ್ಕರ್ ಮೊದಲಾದವರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಉಪವಾಸ ಸತ್ಯಾಗ್ರಹವನ್ನು ಶುಕ್ರವಾರ ಸಂಜೆ ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳಲಾಯಿತು. ನಮಗೊಂದು ಸಂಶಯ ಬರ್ತಾ ಇದೆ. ನನ್ನ ವಿಚಾರ ಪ್ರಕಾರ ಇಲ್ಲಿ ತನಕ ನಾವಂತೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ವಿಶ್ವಾಸ ಕಳ್ಕೊಂಡಿದ್ವಿ. ನಮಗಂತೂ ವಿಶ್ವಾಸನೇ ಇಲ್ಲ ಅವ್ರ ಮೇಲೆ. ಅವ್ರು ಇಲ್ಲಿ ಫಕ್ತ ಮಜಾ ಮಾಡೋದು, ಲೂಟಿ ಮಾಡೋದು, ಜಮೀನು ಮಾಡೋದು, ಸರ್ಕಾರದ ದುಡ್ಡು ಬರ್ತಾ ಕೊಳ್ಳ ಹೊಡಿಲಿಕ್ಕೆ ಅವರು ಬಂದಿದ್ದಂತ ನನಗಂತೂ ಅನಿಸ್ತಾ ಇದೆ. ಇದು ಅಲ್ಲ, ನಮಗೂ ರಕ್ಷಣೆ ಕೊಡಿ. ನಮ್ದು ಇಲ್ಲಿ ಸ್ವಾತಂತ್ರ್ಯ ಇದೆಯಲ್ಲ ಸರ್, ನಮ್ದು ಜಮೀನು, ನಮಗೂ ನಮ್ಮದೇ ಆದ ಸಂವಿಧಾನ ಇದೆ, ನಮಗೂ ಹಕ್ಕು ಇದೆ, ನಮ್ದು ಕರ್ತವ್ಯಗಳು ಇದೆ, ಸಂವಿಧಾನ ನಮಗೂ ಹಕ್ಕು ಇದೆ. ನಮಗೂ ಹಕ್ಕನ್ನು ಈ ರೀತಿ ಮೊಟಕುಗೊಳಿಸಿ ನಮಗೆ ದಬ್ಬಾಳಿಕೆ ಮಾಡುವುದು, ನಮಗೆ ಬಡಿಯುವುದು, ಹೊಡೆಯುವುದು ಮಾಡಿದರೆ ಪೊಲೀಸ್ ಗುಂಡಾಗಿ ತೋರಿಸ್ತಾರೆ ಅಂದರೆ ನಾವು ಏನಂತ ತಿಳ್ಕೊಳ್ಬೇಕು ಸರ್? ಇದಕ್ಕೆ ನಮಗಂತೂ ಯಾವುದೂ ಇದು ಅರ್ಥ ಆಗ್ತಾ ಇಲ್ಲ. ನಮಗೆ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನಮಗೆ ಪರವಾಗಿ ಪರ್ಯಟನ ಅಂತ ನೀವು ತಾಲೂಕಾಡಳಿತ ಪರವಾಗಿ ನೀವು ತಹಶೀಲ್ದಾರ್ ಬಂದಿದ್ರಿ, ನಿಮ್ಮೇಲೆ ನಮಗೆ ಭರವಸೆ ಇದೆ. ಈ ಕೆಲಸ ಈಗ ಏನು ಮಾಡಿದ್ರೆ ಅದು ಟೋಟಲಿ ಬಂದಿರಬೇಕು. ಫಾರೆಸ್ಟ್ ಅವರು ನಮ್ಮದು ಮತ್ತು ನೀವೊಂದು ಮೀಟಿಂಗ್ ಕರೆಸಿದ್ರಿ. ದೇಶಪಾಂಡೆ ಸಾಹೇಬ್ ವಿಷಯವನ್ನು ನಾನು ಗಮನಕ್ಕೆ ತಂದಿದ್ದೀನಿ ಸರ್. ಮನೆ ದೇಶಪಾಂಡೆ ಸಾಹೇಬ್ ಗಮನ, ನಾನು ಅಧಿವೇಶನದಲ್ಲಿ ಇರೋದ್ರಿಂದ ನನಗೆ ಬರಲಿಕ್ಕೆ ಆಗ್ತಾರೆ, ಮಾತಾಡಲಿಕ್ಕೆ ನಾನು ಇದಕ್ಕೆ ಗಂಭೀರವಾಗಿ ವಿಷಯ ತಗೊಳ್ತಾ ಇದ್ದೀನಿ. ದೇಶಪಾಂಡೆ ಸಾಹೇಬರು ನನಗೆ ಹೇಳಿದ್ದಾರೆ, ನಾನು ದೂರವಾಣಿ ಮೂಲಕ ಮಾತಾಡಿದೆ ದೇಶಪಾಂಡೆ ಮನೆ ಗೊತ್ತು. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ನನ್ನ ಕಡೆಯಿಂದ ದಾಖಲೆ ಇತ್ತು, ಅದನ್ನು ಅವರಿಗೆ ದೇಶಪಾಂಡೆ ಸಾರಿಗೆ ಕಳಿಸಿದ್ರಿ, ದೇಶಪಾಂಡೆ ಸಾಹೇಬ್ ಕಳಿಸಿದ್ರಿ. ಸುಭಾಷ್ ಅವರು ಹೇಳಿದ್ದಾರೆ, ನೀವು ಹೆದರೋದು ಬೇಡ, ನನ್ನ ಕಡೆಯಿಂದ ಏನು ಮಾಡಬೇಕು, ಫಾರೆಸ್ಟ್ ಅವರ ಕಡೆಯಿಂದ ನಿಮಗೆ ನ್ಯಾಯ ಕೊಡಬೇಕು, ನಾವು ಕೊಡಿಸೋ ಹಂಚಿಸುವ ಪ್ರಯತ್ನ ಮಾಡ್ತೀವಿ. ಮಾನ್ಯ ದೇಶಪಾಂಡೆ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಂದ ಬಂದ ನಂತರ ಅವರು ಮೀಟಿಂಗ್ ಅವರೇ ಮಾಡ್ತಾರೆ. ನನ್ನ ವಿಚಾರ ಪ್ರಕಾರ ಅವರೇ ಅಧಿವೇಶನ ಮುಗಿಸಿ ಬಂದ ನಂತರ ಅವರೇ ಅರಣ್ಯ ಇಲಾಖೆದು, ಕಂದಾಯ ಇಲಾಖೆ ಮತ್ತು ನಮ್ಮದು ಮತ್ತು ಪೊಲೀಸ್ನವರು ಎಲ್ಲರೂ ಸೇರಿ ಅವರೇ ನಮ್ಮದು ಮೀಟಿಂಗ್ ಮಾಡ್ತಾರೆ. 100% ನಮಗೆ ವಿಶ್ವಾಸ ಇದೆ. ಅಲ್ಲಿ ತನಕ ಏನು ಅವರು ಕೆಲಸ ಮಾಡ್ತಾರೆ ಮೊದಲು ನಿಲ್ಲಿಸಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನೀವು ತಾಲೂಕಾಡಳಿತ ಪರವಾಗಿ ತಾವು ಬಂದರೆ ನಮಗೆ ಭಾಳ ಖುಷಿ ಆಯ್ತು ಸರ್. ನೀವು ಬರ್ತೀವಿ ಅಂದರೆ ನಾನು ಕೂಡ ಕೇಸ್ ಮಾಡಲಿಲ್ಲ. ನಮ್ಮ ಸಮಸ್ಯೆಯನ್ನು ಆಲಿಸಲಿಕ್ಕೆ ನೀವು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ರಿ, ನಮ್ಮ ಸಮಸ್ಯೆಯನ್ನು ಕೇಳಿದ್ದೀರಿ ಮತ್ತು ನಮಗೆ ಒಂದು ನ್ಯಾಯವನ್ನು ಕೊಡುವ ಭರವಸೆ ನಿಮ್ಮೇಲೆ ನಮಗೆ ಜಾತ್ರೆ ಒಂದು ನ್ಯಾಯವನ್ನು ಕೊಡಬೇಕು. ನಮ್ಮದು ಏನೇನು ನಾವೀಗ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಅದನ್ನು ತಾವು ಮಾನ್ಯ ಮಾಡಿ ನಮಗೆ ಮುಂದಿನ ದಿನಗಳಲ್ಲಿ ನಮಗೊಂದು ನ್ಯಾಯ ಕೊಡಬೇಕು ಅಂದರೆ ತಮ್ಮೆಲ್ಲರ ಪರವಾಗಿ ನಾನು ಈಗ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಸರ್, ನಮ್ಮದು ಏನಾಗಿದೆ ಮೊದಲಿಂದ ಈಗ ನಾವು ಬುಡಕಟ್ಟು ಜನ ಏನಿಲ್ಲ, ಕುಂಬಿ ಜನ ಯಾರು ಎಲ್ಲಿ ಯಾವ ಊರಿಗೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಬುದ್ಧಿವಂತ ಇರ್ತಾರೆ, ಅವ್ರ ಹೆಸರು ಮೇಲೆ ಇರ್ತಾರೆ. ಮತ್ತು ದೇವ್ರ ಕೆಲಸ ಇವರು ಹೇಳಿದ ಪ್ರಕಾರ ಮಾಯನೋಡು ಹೋಗಿ ಒಂದೇ ಜಾಗ ಇದೆಯಲ್ಲ, ಅಷ್ಟೇ ಜಾಗದಲ್ಲಿ ದೇವ್ರ ಕೆಲಸ ಎಲ್ಲ ಕುಯ್ಬೋದು, ಬೀಜ ಹಾಕೋದು ಎಲ್ಲ ಲೆಕ್ಕ ಮಾಡ್ತಾರೆ. ಆ ಟೈಪದ್ದು ಜಮೀನು ಅದು ನಾವು ಮೊದಲೇ ಸರ ದೇವರ ಹೆಸರು ಮೇಲೆ ಇತ್ತು. ಈಗ ಏನಾಗಿದ್ದು ಕೆಲವು ವರ್ಷಕ್ಕೆ ನಮ್ಮ ಹೇಳ್ಕೊಂಡು ಆ ಜಮೀನು ಸ್ವಂತ ಹೆಸರಲ್ಲಿ ಮಾಡಿದ್ದೀವಿ ಕೆಲವು ಜನ. ಅದು ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ನಾವು ಎಲ್ಲಿ ಕುಂದಲ್ ಹೋಗಿ 1,229 ನಾವು ಬುದ್ಧವಾಗಿ ಇಬ್ಬರಿಗೆ ಸರ್. ಅದು ಆ ಪ್ರಕಾರ ಯಾರಾಗಲೇ ಇಲ್ಲೇ ಜೋಡಾ ತಾಲೂಕಿನಲ್ಲಿ ನಾವು ಅದಕ್ಕೆ ಸರ್ ನೀವು ಸ್ವಲ್ಪ ಇದು ಮಾಡಬೇಕಾಗಿದೆ. ಇದು ನಾವಿಲ್ಲೇ ಉಪವಾಸ ಸತ್ಯಾಗ್ರಹ ಕೂತಿದ್ದು ಸರ್. ನೀವು ಇಲ್ಲಿಂದ ಅಲ್ಲಿ JCB ಕಳಿಸಿದ್ದು ತಪ್ಪಲ್ಲ ಸರ್. ನಾವು ಬಡವರು ಏನು ಇದೂ ಮರ್ಯಾದೆ ಏನಿಲ್ಲ ಆಗಿದೆಲ್ಲ ಸರ್. ಸರ್ ಹೇಳಿ ಸರ್, ಒಂದು ಮಾತು ಹೇಳಿ, ನಾವು ಸುಳ್ಳಿದ್ದು ಒಂದು ಮಾತು ಹೇಳಿ. ನೀವು ಈ ಟೈಪ್ ಮಾಡಬಾರ್ದಾಗಿ, ನೀವು ಗೌರವ ಕೊಡಬೇಕಾಗಿದ್ದು ನಮಗೆ ಜನಗೆ.
ಬುಡಕಟ್ಟು ಜನ ಅಂತ ಏನು ಮಾಡಬಾರ್ದು. ನೀವು ಯಾಕೆ ಹೇಳ್ತಾ ಇದ್ದೀರಿ ಸರ್? ನೀವು ಸ್ಟಾಪ್ ಮಾಡಿ, ಈಗ ಮೀಟಿಂಗ್ ಮಾಡಿ, ಸಾಹೇಬರು ಬರ್ತಾರೆ, ಎಲ್ಲ ಮೀಟಿಂಗ್ ಮಾಡಿ. ನಾವು ಪೊಲೀಸ್ ಸಾಹೇಬರಿಗೆ ಸಹಿತ ಹೇಳಿದ್ವಿ, ಏನೋ ನಿಮ್ಮ ಕಡೆ ಹೋಗಿ ಹೇಳಿ ಬಂದ್ ಮಾಡಿ ಅಂತ ಹೇಳಿ ಮೀಟಿಂಗ್ ಮಾಡುವ. ಮೀಟಿಂಗ್ ಮಾಡಿ ಎಲ್ಲ ದೇಶಪಾಂಡೆ ಸಾಹೇಬರು ಆ ದಿವಸ ಮೀಟಿಂಗ್ ಮಾಡಿ ಅಂಥದ್ದು ಯಾರ್ದು ಆದ ಅವರೇ ಮಾಡಲಿ, ಅದು ನಮ್ಮದೇ ಲೆಕ್ಕ. ಆ ಜಮೀನಲ್ಲಿ ಯಾಕೆ ನೀವು ಸುಮ್ಮನೆ ಹೋಗಿ ಅಲ್ಲಿ ಗಲಾಟೆ ಮಾಡೋದು ಚಾನ್ಸಸ್ ನೀವು ಕೊಡ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಪೊಲೀಸರು ಇಲ್ಲಾಂದರೆ ನಾವು ಅಲ್ಲಿ ಹೋಗೋದು ವಿಚಾರ ಮಾಡಿದ್ದು. ಅಲ್ಲಿ ಹೋಗಿದ್ರೆ ಏನಾಗ್ತತಿ ಸರ್? ಏನಾಗೋದು? ನಾವು ಮಾರಾಮಾರಿ ಮಾಡೋದು, ಅದು ಕೇಸ್ ಆಗೋದು, ಹಿಂಗೆ ಆಗೋದು. ಅದು ಯಾರು ಹೇಳ್ತಾರೆ? ನೀವೇ ನಮಗೆ ಇದು ಮಾಡ್ತಾ ಇದೆ. ಯಾಕೆ ಮಾಡಬೇಕಾಗಿತ್ತು? ನೀವು ಹೇಳಿದರೆ ಅಲ್ಲಿ ಸಾಹೇಬ್ರ ಮೇಲೆ ನಾವು ಸಿಟ್ಟು ಮಾಡೋದು, ಪಿ ಎಸ್ ಐ ಸಾಹೇಬ್ರ ಮೇಲೆ, ಪೊಲೀಸರ ಮೇಲೆ ಸಿಟ್ಟು ಮಾಡೋದು. ನೀವು ಯಾಕೆ ಹೇಳಲಿಲ್ಲ? ಅವ್ರಿಗೆ ಜಿಲ್ಲಾ ಸಾಹೇಬರು ಬಂದು ಮಾಡಿದರೆ ಆಸ್ಪತ್ರೆ ನಮಗೆ ಆದರೆ ಫುಲ್ ಮಾಡಿದ್ದು ನಿಮಗೆ ತಿಳಿಸಿದ್ದು ಸರ್. ಈ ಟೈಪ್ ಮಾಡಬಾರ್ದು ಸರ್. ನಾವು ಸುಭಾಷ್ ಗೌಡ ಮೇಲೆ ಆಗಲಿ ನಮ್ಮ ಮೇಲೆ ಇಲ್ಲೇ ಜನ ಇದೆಯಲ್ಲ, ಆ ಟೈಪ್ ಮಾಡಬಾರ್ದು ಸರ್. ನೀವು ಹೇಳಿ ಈಗ ನೀವು ಈಗ ನಮ್ಮದು ಡಿಮಾಂಡ್ ಇದೆ, ಆ ರೀತಿ ನೀವು ಮಾಡಬೇಕು. ನಿಮ್ಮಲ್ಲಿ ಒಂದು ಯಾವ ರೀತಿ ಕ್ರಮ ಕೈಗೊಳ್ತೀವಿ? ನಾವು ಮನವಿ ಕೊಡ್ತೀವಿ, ಮನವಿ ಮಾಡಬೇಕಾದಂಗೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಇರ್ತದೆ, ಅವಕಾಶ ಇರ್ತದೆ. ಹೌದಿಲ್ಲ ಈಗ ಇಲ್ಲ ಇಲ್ಲಿಗಿರೋದು ಕಟಾರ ಆಗ್ತಾರೆ, ಹೊಂಡ ಮಾಡ್ತಾರೆ, ಪೂರ್ತಿ ಜಮೀನು ಸ್ಟ್ರಕ್ಚರ್ ಬದಲಾಗುತ್ತೆ ಮತ್ತು ಇದು ಆಗುವುದಿಲ್ಲ. ಅದಕ್ಕೆ ಹೇಳುದು, ಏನಾಗಲಿ ಕಡೆಗೆ ಹೊಂಡ ಒಳ್ಳೆ ಗಟಾರ ಬುಟ್ಟಿ ಒಳ್ಳೆ ಇವರು 15 ದಿವಸದಲ್ಲಿ ಸ್ಟೇ ಅಥವಾ ಏನು ಅಂತ ನಿಮಗೆ ಆರ್ಡರ್ ತಂದು ಕೊಡಲಿಲ್ಲ, ಏನು ಮಾಡೋದು ಮಾಡಲಿ. ಅದಕ್ಕೆ ಅಷ್ಟೇ ಮಟ್ಟ ನಿಮ್ಮ ಅದು ಇವರು ದೇವಸ್ಥಾನ ಮತ್ತು ಎಲ್ಲ ಊರು ನೇಮ ಎಲ್ಲ ಇದೆ ಸರ್. ಮನಸ್ಸಲ್ಲಿ ಮಾಡಿದ್ರೆ ಆಗ್ತತಿ. ಎಲ್ಲ ಕಾನೂನು ನಿಮ್ಮ ಕೈಯಲ್ಲಿ ಇದೆ. ನೀವು ತಾಲೂಕಾ ದಂಡಾಧಿಕಾರಿ ಸರ್, ಸಂಘರ್ಷ ಆಗುದಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಪೊಲೀಸರು ಅಲ್ಲಿ ಹೋಗುದು ವಿಚಾರ ಬರುದಿಲ್ಲ, ಅಲ್ಲಿ ಹೋಗಿದರೆ ಜಗಳ ಆಗ್ತಿತ್ತು. ನಾವು ಹೋಗಲಿಲ್ಲ, ಯಾಕೆ ನಮ್ಗೆ ಒಂದು ಗೌರವ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ, ತಾಲೂಕಾ ಬಗ್ಗೆ ಗೌರವ ಇದೆ ನಮಗೆ, ಅದಕ್ಕೆ ಪೊಲೀಸ್ನವರಿಗೆ ಗೌರವ ನಂಬಿದ್ದೀವಿ ಸರ್. ನಾವು ನಾವಂತೂ ಇದರಿಂದ ಇದು ಹೇಳ್ತಾ ಇದ್ದೀವಿ. ನಾವು ಯಾವುದೇ ನಾವು ಕೂಡ ಅವ್ರಿಗೆ ಯಾವ್ದು ಅಡ್ಡಿ ಮಾಡಿಲ್ಲ ಸರ್. ಅವ್ರಿಗೆ